ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಇವತ್ತಿನ ಒಂದು ವಿಡಿಯೋ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಎಲ್ಲರೂ ಹೇಗಿದ್ದೀರಾ, ಕಮೆಂಟ್ ಮಾಡಿ ಹೇಳಿ ಅಂತ ಹೇಳ್ತಾ, ತುಂಬ ಜನ ತುಂಬ ಕ್ವೆಶನ್ಸ್ನ ಕೇಳ್ತಾ ಇದ್ದೀರಾ ರಿಲೇಟೆಡ್ ಟು ಎನ್ ಟಿ ಟಿ. ಸೊ ಎನ್ ಟಿ ಟಿ ಮೀನ್ಸ್ ನರ್ಸರಿ ಟೀಚರ್ಸ್ ಟ್ರೈನಿಂಗ್. ಎಸ್ ಹೌದು, ನಾನು ಈ ಮುಂಚೆ ಹಲವಾರು ವಿಡಿಯೋದಲ್ಲಿ ಹೇಳಿದ್ದೀನಿ ಆನ್ಲೈನ್ ಕ್ಲಾಸ್ ತೊಗೊತೀನಿ, ಏನಾದ್ರು ಡೌಟ್ಸ್ ಇದ್ದರೆ ಕೇಳಿ, ನೋಟ್ಸ್ ಬೇಕಾದರೆ ಕೇಳಿ, ಹಾಗೆ ಎನಿ ಡೌಟ್ಸ್ ಇದ್ದರೆ ಕೇಳಿ ಅಂತ ನಾನು ಹೇಳಿದ್ದೀನಿ. ಅದರ ರಿಲೇಟೆಡ್ ತುಂಬ ಕ್ವೆಶನ್ಸ್ ಕೂಡ ಬಂದಿದೆ. ಸೊ ಅದರ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡೋಣ. ಹಾಗೆ ಅದರ ಜೊತೆಗೆ ನಾನು ಇನ್ನೂ ಒಂದು ಮುಖ್ಯವಾದಂತಹ ಇನ್ಫಾರ್ಮೇಷನ್ನ ಕೊಡೋಣ ಅಂತ ಬಂದಿದ್ದೀನಿ. ಅದು ಯಾವ ಇನ್ಫಾರ್ಮೇಷನ್ ಅನ್ನೋದನ್ನ ಕೂಡ ನಾನು ನಿಮ್ಮ ಮುಂದೆ ವ್ಯಕ್ತಪಡಿಸ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಹಾಗೆ ಇದೇ ರೀತಿಯಾದಂತಹ ಎಜುಕೇಷನಲ್ ಇನ್ಫಾರ್ಮೇಷನ್ ನಿಮಗೆ ಬರ್ತಾ ಇರುತ್ತೆ. ಹಾಗೆ ನಿಮ್ಮ ಮನೆಯ ಹತ್ರ ಯಾರಾದರೂ ಹೌಸ್ ವೈಫ್ ಅಥವಾ ಯಾರಾದರೂ ಇದ್ದರೆ ಅವ್ರಿಗೆ ಮುಂದೆ ಓದಬೇಕು ಅನ್ನುವಂತಹ ಆಸೆ ಇರುತ್ತೆ. ಸೊ ಓದೋಕ್ಕೆ ಆಗಿರಲ್ಲ ಮದುವೆ ಆಗಿರೋರು, ಅಂಥವ್ರಿಗೆ ಈ ಒಂದು ವಿಡಿಯೋ ಹೆಲ್ಪ್ ಆಗುತ್ತೆ ಅನ್ನೋದು ನನ್ನ ಭಾವನೆ. ಸೊ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ, ಲೈಕ್, ಶೇರ್, ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸೋದನ್ನ ಮರಿಬೇಡಿ. ಸೊ ಬನ್ನಿ ಯಾವುದೋದು ಇನ್ಫಾರ್ಮೇಷನ್ ಅಂತ ತಿಳ್ಕೊಳ್ಳೋಣ. ಸೊ ಮೊದಲನೇದಾಗಿ ಎನ್ ಟಿ ಟಿ ಬಗ್ಗೆ ನಾನು ಕ್ಲಿಯರ್ ಮಾಡಿಬಿಡ್ತೀನಿ. ಹಲವಾರು ಕ್ವೆಶನ್ ಎನ್ ಟಿ ಟಿ ರಿಲೇಟೆಡೇ ಬಂದಿರೋದು. ಸೊ ಅದಾದ ನಂತರ ನಾನು ಇನ್ನೊಂದು ವಿಷಯ ಏನು ಅಂತ ಹೇಳಿದ್ದೀನಿ ಅದನ್ನು ಹೇಳ್ತೀನಿ. ಸೊ ಮೊದಲನೇದಾಗಿ ಎನ್ ಟಿ ಟಿ ನರ್ಸರಿ ಟೀಚರ್ಸ್ ಟ್ರೈನಿಂಗ್ ಅನ್ನೋದು ಯಾವ ಒಂದು ವಿದ್ಯಾರ್ಥಿಯ ಬೇಸಲ್ಲಿ ನಾವು ಓದಬಹುದು ಅಂತ ಎಲ್ಲ ಕೇಳ್ತಾ ಇದ್ರಿ. ಕೆಲವರು ಏಜ್ ಅಂದರೆ ಆಫ್ಟರ್ 20 ಇಯರ್ಸ್ ಆದಮೇಲೆ SSLC ಮಾಡಿರ್ತಾರೆ, ಮದುವೆ ಆಗಿರುತ್ತೆ. ಸೊ ಅಲ್ಲಿಗೆ ಎಜುಕೇಷನ್ ಕಂಪ್ಲೀಟ್ ಮಾಡಿರ್ತಾರೆ. ಸೊ ಪಾಪ ಅವ್ರಿಗೆ ಇನ್ಫಾರ್ಮೇಷನ್ ಕೊಡೋರು ಯಾರೂ ಇರಲ್ಲ, ಅವರು ಯಾರು ಕೂಡ ಈ ಒಂದು ಕೋರ್ಸ್ನ ತಗೊಳ್ಳಲ್ಲ. ಸೊ ಎಸ್ ಹೌದು, 10ನೇ ಕ್ಲಾಸ್ ಆದವರು ಕೂಡ ಎನ್ ಟಿ ಟಿ ಮಾಡಬಹುದು. ಓಕೆನಾ, 10ನೇ ಕ್ಲಾಸು ಹಾಗೆ ಸೆಕೆಂಡ್ PUC ಆದವರು ಕೂಡ ಈ ಎನ್ ಟಿ ಟಿ ಕೋರ್ಸನ್ನು ಮಾಡ್ಬೋದು. ಎನ್ ಟಿ ಟಿ ಹಾಗೂ ಎಮ್ ಟಿ ಟಿ ಬೇರೆ ಬೇರೆ. ಎನ್ ಟಿ ಟಿ ಆದ ನಂತರ ಬರೋದೇ ಎಮ್ ಟಿ ಟಿ. ಸೊ ಹೇಗೆ ನಾವು 10ನೇ ಕ್ಲಾಸ್ ಆದಮೇಲೆ PUC ಓದ್ತೀವಿ, ಅದೇ ರೀತಿ ಎನ್ ಟಿ ಟಿ 10ನೇ ಕ್ಲಾಸ್ ಥರ. ಸೊ PUC ಬಂದು ಎಮ್ ಟಿ ಟಿ ಥರ ಇರುತ್ತೆ. ಮಾಂಟೆಸರಿ ಟೀಚರ್ಸ್ ಟ್ರೈನಿಂಗ್ ಅಂತ ಎಮ್ ಟಿ ಟಿ ಅಂದರೆ, ಅದೇ ಎನ್ ಟಿ ಟಿ ಅಂದರೆ ನರ್ಸರಿ ಟೀಚರ್ಸ್ ಟ್ರೈನಿಂಗ್ ಥರ ಇರುತ್ತೆ. ಸೊ ಅದನ್ನು ಡಿಗ್ರಿ ಮೇಲೂ ಕೂಡ ಮಾಡ್ಬೋದು. ಎನ್ ಟಿ ಟಿನ ಬರೀ SSLC PUC ಅವರು ಮಾತ್ರ ಮಾಡಬೇಕಾ ಅನ್ನುವಂಥವ್ರು ಇಲ್ಲ, ಅದನ್ನು ನೀವು ಡಿಗ್ರಿ ಆದಮೇಲೂ ಕೂಡ ಮಾಡ್ಬೋದು ಅನ್ನೋದು ನಾನು ಹೇಳಬಲ್ಲೆ. ಹಾಗೆ ಪ್ರೈವೇಟ್ ಎಜುಕೇಷನಲ್ ಸೆಂಟರಲ್ಲಿ ಕೂಡ ಎನ್ ಟಿ ಟಿ ಕೋರ್ಸ್ ಇರುತ್ತೆ. ಸೊ ನೀವು ಜಸ್ಟ್ ಒಂದು ಗೂಗಲ್ ಮಾಡಿದ್ರೆ ಸಾಕು, ನಿಮ್ಮ ನಿಯರ್ ಬೈ ಎನ್ ಟಿ ಟಿ ಸೆಂಟರ್ಸ್ ಯಾವ್ದ್ಯಾವ್ದಿದೆ ಅದು ಕಂಪ್ಲೀಟ್ ಡೀಟೇಲ್ಸ್ ಬರುತ್ತೆ. ಇಲ್ಲ ನನಗೆ ಡೀಟೇಲ್ಸ್ ಬೇಕು ಅಂತ ಅನ್ನುವಂಥವ್ರು ನಿಮ್ಮ ಸ್ಥಳವನ್ನು ನೀವು ಕಮೆಂಟ್ ಮಾಡಿ ಹೇಳಿ, ನೀವು ಯಾವ ಜಾಗದಲ್ಲಿ ಇದ್ದೀರಾ. ಅಂದರೆ ಫಾರ್ ಎಕ್ಸಾಂಪಲ್ ನಾನು ಮೈಸೂರಿನಲ್ಲಿ ಯಾವ ಏರಿಯಾ, ರಾಮಕೃಷ್ಣ ನಗರ ಅಂತ ಇದ್ದರೆ ರಾಮಕೃಷ್ಣ ನಗರ ಮೈಸೂರು ಅಂತ ಹಾಕಿ ಕಮೆಂಟ್ ಮಾಡಿ ಹೇಳಿ, ನಾನು ಡೀಟೇಲ್ಸ್ನ ಕೊಡ್ತೀನಿ. ಓಕೆನಾ. ಸೊ ಇದು ಒಂದು. ಆದರೆ ಇನ್ನು ಫೀಸ್ ಸ್ಟ್ರಕ್ಚರ್ ಏನು ಅಂತ ಕೇಳಿದರೆ, ಕೆಲವು ಪರ್ಟಿಕ್ಯುಲರ್ ಆಗಿ ಹೇಳಬೇಕು ಅಂದರೆ ಕೆಲವು ಇನ್ಸ್ಟಿಟ್ಯೂಟಿಂದ ಇಂತಿಷ್ಟೇ ಫೀಸ್ ಅಂತ ಇರುತ್ತೆ. ಯಾಕಂದರೆ ಅವರು ಸ್ಟಡಿ ಮೆಟೀರಿಯಲ್ ಹೇಗೆ ಕೊಡ್ತಾರೆ ಅನ್ನೋದು ಮುಖ್ಯ ಆಗುತ್ತೆ. ಹಾಗೆ ಅವರು ಹೇಗೆ ಪ್ರಾಕ್ಟಿಕಲ್ ಕ್ಲಾಸಸ್ನ ತಗೋತಾರೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಫೀಸಸ್ಗಳು. ಸೊ ಪ್ರಾಕ್ಟಿಕಲ್ ಕ್ಲಾಸಸ್ಸು ಅವೆಲ್ಲ ನೋಡಿ ಅವರು ತಗೊತಾರೆ ಅಂತಲೇ ಹೇಳ್ಬೋದು. ನಾವು ಎಲ್ಲ ತಗೊಬೇಕಾದ್ರೆ ಅಥವಾ ನಾನು ಅಥವಾ ನನ್ನ ಫ್ರೆಂಡ್ಸು ಯಾರಾದರೂ ತಗೊಬೇಕಾದ್ರೆ ಅರೌಂಡ್ ಒಂದು 15 ಇತ್ತು, 15+ ಅಥವಾ 15 ಆಚೆ ಈಚೆ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಇದಿಷ್ಟು ಎನ್ ಟಿ ಟಿ ಎಮ್ ಟಿ ಟಿ ಡೀಟೇಲ್ಸ್. ಆದರೆ ನಿಮ್ಗೇನಾದ್ರು ನಾನು ಹೇಳಿದ ಹಾಗೆ ಡೀಟೇಲ್ಸ್ ಏನಾದ್ರು ಬೇಕಾದರೆ ಕಮೆಂಟ್ ಮಾಡಿ ನಿಮ್ಮ ಸ್ಥಳವನ್ನು, ಹಾಗೆ ಏರಿಯಾ ವಿತ್ ಏರಿಯಾ, ಮೈಸೂರು, ರಾಮಕೃಷ್ಣ ನಗರ, ಬೆಂಗಳೂರು, ರಾಜಾಜಿನಗರ, ಈ ರೀತಿಯಾದಂತಹ ಪರ್ಟಿಕ್ಯುಲರ್ ಏರಿಯಾನ ನೀವು ಮೆನ್ಷನ್ ಮಾಡಿ ಹೇಳಿದ್ರೆ ನಾನು ಹೇಳ್ತೀನಿ ಆ ಏರಿಯಾದಲ್ಲಿ ಯಾವುದಿದೆ ಅಂತ ನಾನೇ ಗೂಗಲ್ ಮಾಡಿ ಹೇಳ್ತೀನಿ. ಸೊ ಇದಿಷ್ಟು ಒಂದು ಕಡೆ. ಆದರೆ ಆನ್ಲೈನ್ ಕ್ಲಾಸಸ್ನ ಬೇಕೇ ಬೇಕು ಅನ್ನುವಂಥವರು ಕಮೆಂಟ್ ಮಾಡಿ ಹೇಳಿ, ಆನ್ಲೈನ್ ಕ್ಲಾಸ್ ಬೇಕು ಇಂಥ ಟಾಪಿಕ್ ಮೇಲೆ ಅಂತ. ಯಾಕಂದರೆ ಆನ್ಲೈನ್ ಕ್ಲಾಸ್ ಕಂಡಕ್ಟ್ ಆಗೋದು ಇನ್ನೂ 1 ವೀಕ್ ಆಗುತ್ತೆ. ಸೊ ಅದಕ್ಕೋಸ್ಕರ ಲೇಟ್ ಆಗುತ್ತೆ, ಇನ್ನೂ 1 ವಾರ. ಇಲ್ಲ ನನಗೆ ಪರ್ಟಿಕ್ಯುಲರಾಗಿ ನನಗೆ ಇವಾಗಲೇ ಬೇಕು ಈ ಥರ ಟಾಪಿಕ್ ಮೇಲೆ ಅಂತ ಒಂದು ಮೆಸೇಜ್ ಅಂದರೆ ಈ ಥರ ಒಂದು ಕಮೆಂಟ್ ಹಾಕಿದ್ರೆ ಸಾಕು, ನಾನು ಆ ಒಂದು ಟಾಪಿಕ್ನ ಮಾತ್ರ ನಾನು ಹಾಕಿ ಕೊಡ್ತೀನಿ. ಸೊ ಇದು ಒಂದು ಎನ್ ಟಿ ಟಿ ಎಮ್ ಟಿ ಟಿ ರಿಲೇಟೆಡ್. ಆದರೆ ಇನ್ನೊಂದು, ಕರೆಸ್ಪಾಂಡೆನ್ಸಲ್ಲಿ ಓದಬಹುದಾ, ಕರೆಸ್ಪಾಂಡೆನ್ಸಲ್ಲಿ ಓದೋ ಆಗಿದ್ರೆ ಯಾವ್ಯಾವ ಕೋರ್ಸ್ ಅವೈಲಬಲ್ ಇದೆ, ಎಲ್ಲಿ ಇದೆ ಅಂತ ಕೇಳೋ ಹಾಗಿದ್ರೆ ಗೌರ್ನಮೆಂಟ್ ರೆಪ್ಯೂಟೆಡ್ ಯೂನಿವರ್ಸಿಟಿನ ನೀವು ತಗೊಳ್ಳೋದು ಉತ್ತಮ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ರಿಸಲ್ಟ್ ಸ್ವಲ್ಪ ಲೇಟಾಗಿ ಬಂದರೂ ಪರವಾಗಿಲ್ಲ, ಒಂದು ಸರ್ಟಿಫಿಕೇಟ್ ಸ್ವಲ್ಪ ಲೇಟಾಗಿ ಬಂದರೂ ಪರವಾಗಿಲ್ಲ, ಆದರೆ ನಮಗೆ ಕನ್ಫರ್ಮೇಷನ್ ಇರುತ್ತೆ.
ಜಾಬ್ಗೆ ಕೂಡ ಅಷ್ಟೇ ಗೌರ್ಮೆಂಟ್ ಜಾಬ್ನ ಅಪ್ಲೈ ಮಾಡೋದಕ್ಕೆ ಆಗೋದಿಲ್ಲ, ಪ್ರೈವೇಟ್ ಜಾಬ್ಗೆ ನಾವು ಮೊರೆ ಹೋಗಬೇಕಾಗತ್ತೆ. ಅದರಲ್ಲೂ ನಮಗೆ ಪರ್ಟಿಕ್ಯುಲರ್ ಆಗಿ ಮಾರ್ಕ್ಸ್ ಕಾರ್ಡಿಂದ ಹಿಡಿದು ಪ್ರತಿಯೊಂದು ನಮಗೆ ಗೌರ್ಮೆಂಟ್ ಯೂನಿವರ್ಸಿಟಿ ರಿಲೇಟೆಡ್. ಫಾರ್ ಎಕ್ಸಾಂಪಲ್ ಮೈಸೂರು ಯೂನಿವರ್ಸಿಟಿ, ಮೈಸೂರು ಓಪನ್ ಯೂನಿವರ್ಸಿಟಿ ಏನಿದೆ ಅದು ಗೌರ್ಮೆಂಟ್ ರೆಪ್ಯೂಟೆಡ್ ಯೂನಿವರ್ಸಿಟಿ ಆಗಿರೋದ್ರಿಂದ ನಾನು ಅದಕ್ಕೆ ಸಜೆಸ್ಟ್ ಮಾಡೋದು. ಅದರಲ್ಲಿ ಪ್ರತಿಯೊಂದು ಕೋರ್ಸು ಕೂಡ ಇದೆ. ಯಾವ್ಯಾವ ಕೋರ್ಸ್ ಬೇಕು ಅಥವಾ ಯಾವ್ಯಾವ ಕೋರ್ಸ್ ಇದೆ ಅನ್ನೋದನ್ನ ಕಮೆಂಟ್ ಮಾಡಿ ಹೇಳಿ, ನಾನು ಕೂಡ ಅದಕ್ಕೆ ಆನ್ಸರ್ ಮಾಡ್ತೀನಿ. ಇಲ್ಲ ನೆಕ್ಸ್ಟ್ ವಿಡಿಯೋವರೆಗೂ ವೆಯ್ಟ್ ಮಾಡಿ, ನಾನು ಅದರ ಬಗ್ಗೆ ಫುಲ್ ಡೀಟೇಲ್ಸ್ನ ಕೊಡ್ತೀನಿ. ಓಪನ್ ಯೂನಿವರ್ಸಿಟಿಲಿ ಇದೆ, ಇವಾಗ ಅಡ್ಮಿಷನ್ ತಗೊತಾ ಇದ್ದಾರೆ, ನೀವು ಕೂಡಲೇ ಹೋಗಿ ಮಾಡ್ಬೋದು, ಅಡ್ಮಿಷನ್ ಆಗ್ಬೋದು ಅಂತ ಹೇಳ್ತಾ ಈ ಒಂದು ಪುಟ್ಟ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೀವಿನ್ನ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡ್ತಾ, ಶೇರ್ ಮಾಡ್ತಾ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಸೊ NTTಗೂ MTTಗೂ ಡಿಫ್ರೆನ್ಸ್ ಗೊತ್ತಾಯಿತು, ಹಾಗೆ ಎಲ್ಲಿ ಹೇಗೆ ಲೊಕೇಟ್ ಆಗಿರುತ್ತೆ ಅಂತ ಗೊತ್ತಾಯಿತು. ಹಾಗೆ ಓಪನ್ ಯೂನಿವರ್ಸಿಟಿ ಕರೆಸ್ಪಾಂಡೆನ್ಸ್ ಎಜುಕೇಷನ್ ಅಂದರೆ ಏನು ಅನ್ನೋದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಹಾಗೆ ಅದು ಎಲ್ಲಿ ತಗೊಬೇಕು, ಕರೆಸ್ಪಾಂಡೆನ್ಸ್ ಎಜುಕೇಷನ್ ಅನ್ನೋದನ್ನ ಪರ್ಟಿಕ್ಯುಲರ್ ಆಗಿ ಎಲ್ಲಿ ತಗೋಬೇಕು ಅನ್ನೋದನ್ನ ಡೀಟೇಲ್ ಆಗಿ ಹೇಳಿದ್ದೀನಿ ಅಂತ ಹೇಳ್ತಾ ಬಾಯ್ ಬಾಯ್.